ಕಿಚ್ಚ ಸುದೀಪ್ ಅವರು ಕರ್ನಾಟಕದ ನಂಬರ್ 1 ಸ್ಟಾರ್, ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ. ಸುದೀಪ್ ಅವರು ಇದನ್ನ ಪ್ರೂವ್ ಮಾಡಿದ್ದಾರೆ. ಈ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಮಾರ್ಕ್ ಸಕ್ಸಸ್ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಥಿಯೇಟರ್ ವಿಸಿಟ್ ಮಾಡಿದ್ರು. ಮೊದಲಿಗೆ ಬೆಂಗಳೂರಿನ ಸಂತೋಷ್ ಥಿಯೇಟರ್ಗೆ ಮಾರ್ಕ್ ಟೀಮ್ ಜೊತೆಗೆ ವಿಸಿಟ್ ಮಾಡಿದ್ರು. ಇಲ್ಲಿ ಹತ್ರ 5,000 ಜನ ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ ಬಂದಿದ್ರು. ಹಾಗೆಯೇ ಅದೇ ದಿನ ಸಂಜೆ ಮೈಸೂರಿನ ಸಂಗಮ್ ಥಿಯೇಟರ್ಗೆ ಕೂಡ ಬಂದಿದ್ರು. ಆದ್ರೆ ಅಲ್ಲಿ ಮಾತ್ರ ನಡೆದಿದ್ದೇ ಬೇರೆ. ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ ಜನ ಸಾಗರವೇ ಬಂದಿತ್ತು. ಮೈಸೂರಿನಲ್ಲಿ ಮಿನಿ ದಸರಾ ನೋಡಿದಾಗೆ ಫೀಲ್ ಆಯ್ತು. ಅಷ್ಟು ಜನ ಬರೀ ಕಿಚ್ಚ ಸುದೀಪ್ ಅವರಿಗೋಸ್ಕರ ಬಂದಿದ್ರು. ಜನಜಂಗುಲಿ ಕಂಟ್ರೋಲ್ ಮಾಡೋದಕ್ಕೆ ಮಿಲಿಟರಿ ಪಡೆನೆ ಬಂದಿತ್ತು. ಆದ್ರೆ ಸುದೀಪ್ ಅವರು ಸಿನಿಮಾ ನೋಡದೆ ಶೋನೇ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಅಷ್ಟು ಕ್ರೌಡ್ ಕಿಚ್ಚನ ನೋಡೋದಕ್ಕೆ ಸೇರಿತ್ತು. ಇತ್ತೀಚೆಗೆ ನಾನು ಹೇಳಿದ್ದೆ ಕೂಡ ಕಿಚ್ಚನ ಬಳಗ ತುಂಬಾನೇ ದೊಡ್ಡದಾಗಿದೆ ಅಂತ. ಆ ಮಾತು ಇದೀಗ ಅಕ್ಷರಶಃ ಸತ್ಯ ಆಗಿದೆ. ಮೈಸೂರಿನ ಸಂಗಮ್ ಥಿಯೇಟರ್ ಏರಿಯಾ ಫುಲ್ ಬ್ಲಾಕ್ ಆಗಿತ್ತು. ಅಷ್ಟರ ಮಟ್ಟಿಗೆ ಜನ ಸೇರಿದ್ರು. ಇದು ಕಿಚ್ಚ ಸುದೀಪ್ ಅವರಿಗಿರುವಂತಹ ಫ್ಯಾನ್ ಬೇಸ್ ಅಂತಾನೆ ಹೇಳ್ಬೋದು. ಬೈ ದ ವೈ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ಈಗ ಕಿಚ್ಚ ಸುದೀಪ್ ಅವರು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇಷ್ಟಪಡುವಂತಹ ಕನ್ನಡದ ಏಕೈಕ ನಟ ಅಂದ್ರೆ ಅದು ಸುದೀಪ್ ಅವರು ಮಾತ್ರ. ಆಕ್ಚುಲಿ ಸುದೀಪ್ ಅವರಿಗೆ ಥಿಯೇಟರ್ಗೆ ಬರುವಂತಹ ಫ್ಯಾನ್ಸ್ ಸಪರೇಟ್ ಇದ್ದಾರೆ. ಥಿಯೇಟರ್ ಕಡೆ ಬರದೆ ಮನೆಯಲ್ಲಿ ಟಿವಿನಲ್ಲಿ ಸುದೀಪ್ ಅವರ ಸಿನಿಮಾ ನೋಡುವಂತಹ, ಸುದೀಪ್ ಅವರ ಬಿಗ್ ಬಾಸ್, CCL, KCC ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನೋಡುವಂತಹ ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗಿನ 10 ವರ್ಷಗಳಲ್ಲಿ ಇವರು ಮಾಡಿದಂತಹ ಎಲ್ಲಾ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಬಾಕ್ಸ್ ಆಫೀಸ್ ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ಸ್ ಮಾಡಿವೆ. ಹಾಗಾಗಿ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಕರ್ನಾಟಕದ ನಂಬರ್ 1 ಸ್ಟಾರ್, ಜೊತೆಗೆ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿರುವ ನಟ ಅಂತಾನೆ ಹೇಳ್ಬೋದು. ಇದಿಷ್ಟು ನನ್ಗೆ ಅನ್ನಿಸಿದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್.